ಯಸ್ಯಾಜ್ಞಯಾ ಜಗತ್ಸ್ರಷ್ಟ ವಿರಿಂಚಿ ಪಾಲಕೋ ಹರಿ ಸಂಹರ್ತ ಕಾಲರುದ್ರಾಖ್ಯ ನಮಸ್ತಸ್ಮೈ ಪಿನಾಕಿನೇ ಅಂತ ಹೇಳ್ತಾರೆ. ಯಾರ ಆಜ್ಞೆಯಿಂದಾಗಿ ಬ್ರಹ್ಮನು ಜಗತ್ಸ್ರಷ್ಟರು ಆದ್ನೋ, ಹಾಗೆಯೇ ಯಾರ ಆಜ್ಞೆಯಿಂದ ಹರಿಪಾಲಕನಾಗಿದ್ದಾನೋ, ಯಾರ ಆಜ್ಞೆಯಿಂದಾಗಿ ಶಿವನು ಸಂಹರ್ತೃವಾಗಿದ್ದಾನೋ, ಸಂಹಾರಕಾರಕನಾಗಿದ್ದಾನೋ ಅಂತಹ ಪಿನಾಕಿಗೆ ನಮಸ್ಕಾರ ಅಂತ. ಪಿನಾಕಿ ಅಂದರೆ ಯಾರು? ಪಿನಾಕ ಎಂಬ ಧನುಸ್ಸು ಉಳ್ಳವ ಪಿನಾಕಿ. ಯಾರ ಹತ್ರ ಪಿನಾಕ ಧನುಸ್ಸು ಇದೆ? ರುದ್ರನ ಕೈಯಲ್ಲಿದೆ. ಹಾಗಾದರೆ ಯಸ್ಯಾಜ್ಞೆಯ ಅಂದರೆ ಅಂತಹ ರುದ್ರನ ಆಜ್ಞೆಯಿಂದ ಬ್ರಹ್ಮನು ಸೃಷ್ಟಿ ಮಾಡುವಲ್ಲಿ, ವಿಷ್ಣು ಪಾಲನೆ ಮಾಡುವಲ್ಲಿ ತೊಡಗಿದ್ದಾರೆ ಅಂತ ಹೇಳುವುದಾದರೆ, ಸಂಹರ್ತ ಕಾಲರುದ್ರಾಖ್ಯ ಅಂತ ಹೇಳಿದ್ದಾರೆ. ಸಂಹಾರ ಮಾಡುವವನು ಕಾಲರುದ್ರ. ಹಾಗಾದರೆ ಆಜ್ಞೆ ಮಾಡುವವ ಯಾರು? ಆಜ್ಞೆಯನ್ನು ಸ್ವೀಕಾರ ಮಾಡಿದವ ಯಾರು? ಅದರಿಂದ ಇವರೆಲ್ಲರಿಗೂ, ಮೂರು ಮಂದಿಗೂ ಕೂಡ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇವನು ಆಜ್ಞಾಪಕ ಅಂತಂದರೆ ಅವರಿಗಿಂತ ಭಿನ್ನ ಅಂತ ಆಯಿತು. ಅದು ಯಾರು ಅಂತ ಗೊತ್ತಾಗುವುದಿಲ್ಲ. ಹೀಗೆ ವ್ಯಾಸರ ಮಾತು ಅತ್ಯಂತ ಒಗಟಾಗಿರ್ತದೆ. ಪಿನಾಕಿ ಎಂಬ ಶಬ್ದಕ್ಕೆ ಇನ್ನೊಂದು ಕಡೆ ವ್ಯಾಸರೇ ನಿರ್ವಚನವನ್ನು ಹೇಳಿದ್ದಿದೆ. ಪಿಬಂತಿ ಯೇ ನರಾಹ ನಾಕಂ ಮುಕ್ತಾಹ ಸಂಸಾರ ಸಾಗರಂ ತದಾಧಾರೋ ಯಥೋ ವಿಷ್ಣು ಪಿನಾಕಿ ಚ ತತಸ್ಮೃತಃ ಅಂತ. ಪಿನಾಕಿ ಎಂಬ ಶಬ್ದ ಅದು ವಿಷ್ಣುವಿಗೂ ಕೂಡ ಇದೆ. ಯಾಕೆ ವಿಷ್ಣುವಿಗೆ ಪಿನಾಕಿ ಅಂತ ಕರೀತಾರೆ ಅಂತ ಕೇಳಿದರೆ, ಪಿಬಂತಿ ಯೇ ನರಾ ನಾಕಂ, ಪಿಬಂತಿ ನಾಕಂ. ನಾಕ ಅಂದರೆ ಸ್ವರ್ಗ ಅಥವಾ ಮೋಕ್ಷ ಅಂತ ಅರ್ಥ. ನರರೆಲ್ಲರೂ ಕೂಡ ಯಾರಿಂದ ಮುಕ್ತರಾಗಿ ನಾಕವನ್ನು ಅಥವಾ ಮೋಕ್ಷವನ್ನು ಪಿಬಂತಿ ಕುಡಿಯುತ್ತಾರೆ, ಸೇವಿಸುತ್ತಾರೆ, ಅಂತಹವನನ್ನು, ಮೋಕ್ಷವನ್ನು ಕರುಣಿಸುವವನನ್ನು ಪಿನಾಕಿ ಅಂತ ಕರೀತಾರೆ ಅಂತ. ಆದ್ದರಿಂದ ಪಿನಾಕಿ ಎಂಬ ಶಬ್ದ ಕೇವಲ ರುದ್ರನಲ್ಲಿ ಮಾತ್ರ ಅಲ್ಲ, ವಿಷ್ಣುವಿನಲ್ಲೂ ಕೂಡ ಇದೆ ಅಂತಾಯಿತು. ಹೀಗೆ ಮೊದಲಿಗೆ ಮಂಗಲಾಚರಣೆಯನ್ನು ಮಾಡಿ ನಂತರ ಪುರಾಣದಲ್ಲಿ ವಿಸ್ತಾರ ಮಾಡ್ತಾ, ವ್ಯಾಸರ ಶಿಷ್ಯರಲ್ಲಿ ಒಬ್ಬರು ಲೋಮಶರು, ಅವರು ನೈಮಿಷಾರಣ್ಯದ ಕ್ಷೇತ್ರದಲ್ಲಿ ಶೌನಕಾದಿ ಮಹರ್ಷಿಗಳು ನಡೆಸ್ತಾ ಇದ್ದಂತಹ ಯಜ್ಞದ ಮಂಟಪಕ್ಕೆ ಬಂದಿದ್ದಾರೆ. ಬಂದಾಗ ಅವರನ್ನು ಸ್ವಾಗತ ಮಾಡಿ ಅವರಲ್ಲಿ ಅನೇಕ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಕಥಯಸ್ವ ಮಹಾಪ್ರಾಜ್ಞ ದೇವದೇವಸ್ಯ ಶೂಲಿನಃ ಮಹಿಮಾನಂ ಮಹಾಭಾಗ ಧ್ಯಾನಾರ್ಚನ ಸಮನ್ವಿತಂ. ಆ ಶೌನಕಾದಿ ಮಹರ್ಷಿಗಳು ಲೋಮಶರ ಹತ್ರ ಕೇಳುವಂಥದ್ದು, ಶೂಲಿ ಅಂದರೆ ರುದ್ರನ ಧ್ಯಾನಾರ್ಚನಾದಿಗಳನ್ನು ಹೇಳಬೇಕು. ದೇವದೇವಸ್ಯ ಶೂಲಿನಃ ಧ್ಯಾನಾರ್ಚನ ಸಮನ್ವಿತಂ. ಧ್ಯಾನ, ಅವನ ಅರ್ಚನೆ, ಇದರೆಲ್ಲ ಕೂಡಿದಂತಹ ಚರಿತೆಯನ್ನು ಹೇಳಿ ಅಂತ ಹೇಳುವಾಗ ನೇರವಾಗಿ ರುದ್ರನ ಬಗ್ಗೆ ಕೇಳಿದ್ದು ನಮಗೆ ಕಾಣ್ತದೆ. ಅದಕ್ಕೆ ಉತ್ತರವಾಗಿ ಲೋಮಶರು ರುದ್ರನ ಮಹಿಮೆಗಳನ್ನೆಲ್ಲ ಹೇಳ್ತಾ, ಆ ರುದ್ರ ಎಂತವ, ವಿನಾ ಸದಾಶಿವಂ ಯೋಹಿ ಸಂಸಾರಂ ತರ್ತುಮಿಚ್ಛತಿ ಸಮೂಢೋ ಹಿ ಮಹಾಪಾಪ ಶಿವದ್ವೇಷಿ ನ ಸಂಶಯ. ಯಾರು ಶಿವನನ್ನು ಉಪಾಸನೆಯೇ ಮಾಡುವುದಿಲ್ಲ, ಭಕ್ತಿ ಮಾಡುವುದಿಲ್ಲ, ಅಂಥವನು ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ, ಅವನು ಶಿವನ ದ್ವೇಷಿ ಆಗ್ತಾನೆ ಅಂತ ಎಲ್ಲ ಹೇಳಿ, ಆ ಶಿವನ ಬಗ್ಗೆ ಮುಂದೊಂದು ಮಾತು ಹೇಳ್ತಾರೆ. ಭಕ್ಷಿತಂ ಹಿ ಗರಂ ಏನ ದಕ್ಷಯಜ್ಞೋ ವಿನಾಶಿತಃ ಕಾಲಸ್ಯ ದಹನಂ ಏನ ಕೃತಂ ರಾಜ್ಞ ಪ್ರಮೋಚನಂ. ಆ ಶಿವ ಎಂತವ ಅಂತ ಕೇಳಿದರೆ, ಭಕ್ಷಿತಂ ಹಿ ಗರಂ ತೇನ, ಅವನು ವಿಷವನ್ನು ಪಾನ ಮಾಡಿದ್ದಾನೆ. ಹಾಗೆಯೇ ದಕ್ಷಯಜ್ಞವನ್ನು ವಿನಾಶ ಮಾಡಿದ. ಕಾಲಸ್ಯ ದಹನಂ ತೇನ ಏನ, ಕಾಲ ಅಂದರೆ ಕಾಮನ ದಹನವನ್ನು ಮಾಡಿದ್ದಾನೆ. ರಾಜ್ಞ ಪ್ರಮೋಚನಂ, ರಾಜರಿಗೆಲ್ಲ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಅಂತ 4 ಪ್ರಧಾನವಾದ ಅಂಶವನ್ನು ಹೇಳಿದ್ದಾರೆ. ಆಗ ಮತ್ತೆ ಶೌನಕಾದಿ ಋಷಿಗಳು ಕೇಳ್ತಾರೆ, ಹೌದಾ, ದಕ್ಷಯಜ್ಞವನ್ನು ವಿನಾಶ ಮಾಡಿದ್ದಾನ, ಯಾಕೆ ಅಂತ. ಆಗ ಮುಂದೆ ದಕ್ಷಯಜ್ಞದ ಕಥೆಯೆಲ್ಲ ಆರಂಭವಾಗ್ತದೆ. ಒಂದೊಂದೇ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಈ ದಕ್ಷಯಜ್ಞ, ಸಮುದ್ರ ಮಥನ, ವಾಮನ ಚರಿತ್ರೆ, ವೃತ್ರಹನನ, ಇದೆಲ್ಲ ಪುರಾಣಗಳನ್ನು ಶ್ರವಣ ಮಾಡಿದವರಿಗೆ ಹೊಸತಲ್ಲ. ಆದರೆ ಈ ಪುರಾಣ ಮತ್ತೆ ಆ ಕಥೆಗಳನ್ನು ಹೇಳ್ತಾ ಇದೆ. ಹೇಳುವಾಗ ಅನೇಕ ಹೊಸ ಹೊಸ ಮಾತುಗಳು ಬರೋದುಂಟು, ಸಂದೇಶಗಳು ಬರುವುದುಂಟು, ಉಪದೇಶಗಳು, ಇದೆಲ್ಲ ಭಿನ್ನ ಭಿನ್ನವಾಗಿರ್ತದೆ. ಆ ನೆಲೆಯಲ್ಲಿ ನಾವು ಈ ಕಥೆಗಳನ್ನೆಲ್ಲ ಮತ್ತೆ ನೋಡಲಿಕ್ಕಿದೆ. ಹೀಗೆ ದಕ್ಷಯಜ್ಞದ ಬಗ್ಗೆ ಒಂದು ಪ್ರಶ್ನೆ. ಆಮೇಲೆ ಗರಂ ಹಿ ಭಕ್ಷಿತಂ ಏನ ಅಂತ ಸಮುದ್ರ ಮಥನ ಮಾಡಿದಾಗ ಬಂದಂತಹ ವಿಷಪಾನ, ಹಲಾಹಲದ ಪಾನ,
ಆ ಬಳಿಕ ಆ ಕಾಮನ ದಹನ, ಇದೆಲ್ಲ ಈ ಸ್ಕಂದದಲ್ಲಿ, ಈ ಖಂಡದಲ್ಲಿ, ಈ ಮೊದಲ 7 ಖಂಡಗಳಲ್ಲಿ ಮೊದಲನೆಯ ಖಂಡ ಮಾಹೇಶ್ವರ ಖಂಡ. ಈ ಖಂಡದಲ್ಲಿ ಇಷ್ಟು ವಿಷಯಗಳು ಬರ್ತದೆ. ಆದ್ದರಿಂದ ಈ 4 ವಿಷಯಗಳನ್ನು ಪ್ರಧಾನವಾಗಿ ಇಲ್ಲಿ ಸ್ವೀಕಾರ ಮಾಡಿದ್ದಾರೆ. ಆಗ ದಕ್ಷ ಯಜ್ಞದ ವಿಷಯವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ದಕ್ಷ ಪ್ರವೇಶ ಮಾಡ್ತಾ ಇರುವಾಗ ಶಿವನವನಿಗೆ ಸರಿಯಾದಂತಹ ಗೌರವವನ್ನು ಕೊಡಲಿಲ್ಲ, ಎದ್ದು ನಿಂತು ಸೂಚಿಸಲಿಲ್ಲ ಗೌರವವನ್ನು ಅಂತ ಅಂದುಕೊಂಡು ದಕ್ಷ ಶಾಪ ಕೊಡ್ತಾನೆ. ರುದ್ರ, ಅವನ ಅನುಚರರು ಎಲ್ಲರೂ ಕೂಡ ಅತ್ಯಂತ ಅಸಹ್ಯ ರೂಪದವರಾಗಲಿ, ವೈದಿಕ ಕರ್ಮದಿಂದ ಬಹಿಷ್ಕೃತರಾಗಲಿ, ಸ್ಮಶಾನ ವಾಸಿಗಳಾಗಲಿ, ಭಸ್ಮಾದಿಗಳನ್ನು ಧಾರಣೆ ಮಾಡುವವರಾಗಲಿ, ಈ ರೀತಿಯಾಗಿ ಶಾಪ ಕೊಡ್ತಾನೆ. ಈ ಶಾಪಕ್ಕೆ ಕೆರಳಿದಂತಹ ಶಿವಗಣಗಳು ಮತ್ತೆ ಪ್ರತಿಯಾಗಿ ದಕ್ಷನಿಗೆ ಶಾಪವನ್ನು ಕೊಡ್ತಾರೆ. ಹೀಗೆ ರುದ್ರ ಮತ್ತು ದಕ್ಷರ ಮಧ್ಯೆ, ಅಳಿಯ ಮಾವರ ಮಧ್ಯೆ ದ್ವೇಷ ಉಂಟಾಗ್ತದೆ, ದೊಡ್ಡದಾದಂತಹ ಕಂದಕ ಉಂಟಾಗ್ತದೆ. ಮತ್ತೊಂದು ದಿನ ದಕ್ಷ ದೊಡ್ಡದಾದಂತಹ ಯಜ್ಞವನ್ನು, ಬೃಹಸ್ಪತಿ ಸವವನ್ನು ಮಾಡ್ತಾನೆ ಎಲ್ಲ ದೇವತೆಗಳ ಉಪಸ್ಥಿತಿಯಲ್ಲಿ. ಸ್ವಯಂ ದಕ್ಷನೂ ಕೂಡ ಬ್ರಹ್ಮನ ಮಗನಾಗಿ ತಾನು ದೇವತೆ. ಆದ್ದರಿಂದ ಎಲ್ಲ ದೇವತೆಗಳನ್ನು ಕರೆದಿದ್ದಾನೆ. ದೇವತೆಗಳು ಬಂಧುಗಳಾಗಿ ಬರುವುದು ಒಂದು ರೀತಿಯಲ್ಲಿ, ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರುವುದು ಇನ್ನೊಂದು ರೀತಿಯಲ್ಲಿ. ಆದ್ದರಿಂದ ಎಲ್ಲ ಹೆಚ್ಚಿನ ದೇವತೆಗಳೆಲ್ಲ ಆ ಯಜ್ಞದಲ್ಲಿ ಸನ್ನಿಹಿತರಾಗಿರ್ತಾರೆ. ಆದರೆ ರುದ್ರನಿಗೊಂದು ಆಹ್ವಾನ ಇರುವುದಿಲ್ಲ. ಆಗ ದದೀಚಿ ಋಷಿಗಳು ಹೇಳ್ತಾರೆ, ಇಲ್ಲ, ರುದ್ರನಿಗೆ ಆಹ್ವಾನ ಕೊಡಬೇಕಿತ್ತು ಅಂತ. ಅದಕ್ಕೆ ದಕ್ಷ ಪ್ರತಿವಾದವನ್ನು ಹೂಡ್ತಾನೆ. ಯಾಕೆ ಕರಿಬೇಕು ರುದ್ರನನ್ನು? ಈಗಾಗಲೇ ಅವನಿಗೆ ನಾನು ಶಾಪ ಕೊಟ್ಟಾಗಿದೆ, ಅವನು ಅತ್ಯಂತ ಅಮಂಗಳಲಿದ್ದಾನೆ, ನನಗೆ ಗೌರವವನ್ನು ಕೊಡುವವನಲ್ಲ, ನಾನು ಯಾಕೆ ಕರಿಬೇಕು? ಮೂಲಂ ವಿಷ್ಣುರ್ಹಿ ದೇವಾನಂ. ನಮಗೆ ಎಲ್ಲ ದೇವತೆಗಳಿಗೂ ಮೂಲ ಯಾರು? ವಿಷ್ಣು. ಎಲ್ಲರಲ್ಲೂ ಅಂತರ್ಯಾಮಿಯಾಗಿರುವವನು ಒಂದು. ಮತ್ತು ಎಲ್ಲ ದೇವತೆಗಳು ಕೂಡ ಹೇಳಿದ್ದು, ಯಾರು ಹೇಳಿದ್ದನ್ನು ಕೇಳ್ತಾರೆ? ವಿಷ್ಣುವನ್ನು. ಆದ್ದರಿಂದ ವಿಷ್ಣುರ್ ಮೂಲಂ ಹಿ ದೇವಾನಂ ಯತ್ರ ಧರ್ಮ ಸನಾತನ. ಅವನಿದ್ದಲ್ಲಿ ಸನಾತನವಾದಂತಹ ಧರ್ಮ ಇದ್ದೇ ಇರ್ತದೆ. ಆದ್ದರಿಂದ ಶಿವ ಬಾರದೇ ಇದ್ದರೆ ನಮ್ಮ ಧರ್ಮಕ್ಕೆ ಹಾನಿ ಇಲ್ಲ. ಯಸ್ಮಿನ್ ವೇದಾಶ್ಚ ಯಜ್ಞಾಶ್ಚ ಕರ್ಮಾಣಿ ವಿವಿಧಾನಿ ಚ. ವಿವಿಧ ಕರ್ಮ, ವೇದಗಳು, ಯಜ್ಞಗಳು ಇದೆಲ್ಲವೂ ಕೂಡ ವಿಷ್ಣುವನ್ನು ಕೇಂದ್ರೀಕರಿಸಿರುವಂಥದ್ದು. ಆದ್ದರಿಂದ ವಿಷ್ಣು ನಮಗೆ ಬಂದಿದ್ದಾನೆ ಅಂತಂದರೆ ಪ್ರತಿಷ್ಠಿತಾನಿ ಸರ್ವಾಣಿ ಸೋಸೋ ವಿಷ್ಣುರಿಹಾಗತಃ. ನಮಗೆ ಯಜ್ಞ ಬೇಕು, ವೇದ ಬೇಕು, ನಾನಾ ರೀತಿಯಾದಂತಹ ಧರ್ಮ ಕರ್ಮಗಳು ಬೇಕು, ಎಲ್ಲವೂ ಕೂಡ ಬೇಕು. ಅದು ಬೇಕು ಅಂತಂದರೆ ವಿಷ್ಣು. ವಿಷ್ಣು ಇದ್ದಾನೆ. ವಿಷ್ಣು ಇರುವಾಗ ನಮಗೆ ರುದ್ರನ ಅವಶ್ಯಕತೆ ಏನಿದೆ ಅಂತ ಪ್ರತಿಯಾಗಿ ದಕ್ಷ ವಾದವನ್ನು ಹೂಡಿ ಕರೆಯುವುದಿಲ್ಲ. ಯಜ್ಞ ನಡೀತದೆ, ಎಲ್ಲ ದೇವತೆಗಳೆಲ್ಲ ಬರ್ತಾರೆ. ಆ ದಾಕ್ಷಾಯಿಣಿ, ದಕ್ಷನ ಮಗಳು ಸತಿ, ಇವಳು ಕೂಡ ಇದನ್ನು ತಿಳಿದು, ದೇವತೆಗಳ ಗಮನಾಗಮನಗಳನ್ನು ತಿಳಿದು ರುದ್ರದೇವರಲ್ಲಿ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾಳೆ. ರುದ್ರದೇವರು ಬೇಡ ಅಂತ ನಿರಾಕರಣೆ ಮಾಡ್ತಾರೆ. ಇದೆಲ್ಲ ಹಿಂದೆ ಇಲ್ಲೇ ಬಂದಂತಹ ಕಥೆಗಳು. ಅಲ್ಲೊಂದು ಕಾರಣವನ್ನು ಹೇಳ್ತಾರೆ. ಈ ಕಾರಣ ಅದು ಎಲ್ಲ ಜನರಿಗೂ ಗೊತ್ತಿರಬೇಕಾದದ್ದು. ಅನಾಹುತಾಶ್ಚಯೇ ಶುಭ್ರು ಗಚ್ಚಂತಿ ಪರಮಂದಿರಂ ಅಪಮಾನಂ ಪ್ರಾಪ್ನುವಂತಿ ಮರಣಾದಧಿಕಂ ಯತಃ. ಅಲ್ಲ, ನಮಗೆ ಆಹ್ವಾನವನ್ನು ಕೊಡದೇ ಇರುವಾಗ ನಾವು ಯಾಕೆ ಹೋಗಬೇಕು? ಹೋಗುವುದು ಸರಿಯಲ್ಲ. ಅಲ್ಲ, ಅಪ್ಪನ ಮನೆಗೆ ಕರಿಬೇಕಾ? ಮಾವ ಅಂದರೆ ಹೆಣ್ಣು ಕೊಟ್ಟ ಮಾವನೂ ಕೂಡ ತಂದೆಗೆ ಸಮಾನ. ಆದ್ದರಿಂದ ನಿಮಗೂ ಕೂಡ ಅವರು ತಂದೆಯ ಸಮಾನ ಆಯಿತು, ನನಗೂ ಸಾಕ್ಷಾತ್ ತಂದೆಯೇ ಇದ್ದಾರೆ. ತಂದೆಯ ಮನೆಗೆ, ಮಾವನ ಮನೆಗೆ ಹೋಗಲಿಕ್ಕೆ ಯಾರ ಆಮಂತ್ರಣ ಬೇಕು? ಯಾರ ಆಜ್ಞೆ ಬೇಕು? ಬೇಕಾಗಿಲ್ಲ, ತನ್ನ ಮನೆ ಇದ್ದಂತೆ. ಆದ್ದರಿಂದ ಕರೆಯದೇ ಇದ್ದರೂ ಕೂಡ ಹೋಗುವುದು ಅದು ಸರಿಯಾಗಿದೆ, ಹೋಗೋಣ ಬನ್ನಿ ಅಂತ ಹೇಳಿದಾಗ, ಇಲ್ಲ, ಆಹ್ವಾನ ಕೊಡದೆ ಹೋದಾಗ ಏನಾಗ್ತದೆ ಅಂತ ಕೇಳಿದರೆ ಅಪಮಾನಂ ಪ್ರಾಪ್ನುವಂತಿ ಮರಣಾದಧಿಕಂ ತತಃ. ದೊಡ್ಡದಾದಂತಹ ಅಪಮಾನ ಆಗ್ತದೆ. ಆದ್ದರಿಂದ ಯಾರು ಎಲ್ಲಿಯೂ ಕೂಡ ಆಹ್ವಾನ ಇಲ್ಲದೆ ಹೋಗಬಾರದು ಅಂತ ರುದ್ರದೇವರು ಹೇಳ್ತಾರೆ. ಕೊನೆಗೂ ಹೋಗಲೇಬೇಕು ಅಂತ ಹಠ ಮಾಡಿದಾಗ ರುದ್ರದೇವರು ಕಳುಹಿಸಿಕೊಡ್ತಾರೆ. ಜೊತೆಗೆ ಎಲ್ಲ ತನ್ನ ಗಣಗಳನ್ನು ಅವಳ ರಕ್ಷಣೆಗೋಸ್ಕರ ಕಳುಹಿಸಿಕೊಡ್ತಾರೆ. ಯಜ್ಞ ಆರಂಭ ಆಗ್ತದೆ. ಯಜ್ಞ ಆರಂಭ ಆದ ಬಳಿಕ ದಾಕ್ಷಾಯಿಣಿ ಅಲ್ಲಿಗೆ ಹೋಗ್ತಾಳೆ. ಹೋದಾಗ ರುದ್ರನಿಲ್ಲದೆ ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ಈಕೆಗೆ ಸರಿಯಾದಂತಹ ಉಪಚಾರಗಳು ಸಿಕ್ಕದೇ ಇದ್ದಾಗ ತಾನು ತಂದೆಯನ್ನು ಕೇಳ್ತಾಳೆ, ಯಾಕೆ ತನ್ನ ಗಂಡನಿಗೆ ರುದ್ರನಿಗೆ ಆಹ್ವಾನವನ್ನು ಕೊಡಲಿಲ್ಲ? ಯಾಕೆ ಅಂತ ಕೇಳಿದರೆ, ದ್ರವ್ಯಂ ಮಂತ್ರಾದಿಕಂ ಸರ್ವಂ ಹವ್ಯಂ ಕವ್ಯಂಚ ಯನ್ಮಯಂ ವಿನಾತೇನ ಕೃತಂ ಸರ್ವಂ
ಅಪವಿತ್ರಂ ಭವಿಷ್ಯತಿ. ನೀವು ರುದ್ರನನ್ನು ಕರೀಲೇಬೇಕಿತ್ತು. ಯಾವ ಯಜ್ಞಗಳಾಗಲಿ ಯಾವ ಕರ್ಮಗಳಾಗಲಿ ರುದ್ರನಿಲ್ಲದೆ ನೀನೇನು ಹೇಳ್ತಾ ಇದ್ದಿ, ವಿಷ್ಣುರ್ ಮೂಲಂ ಹಿ ದೇವಾನಾಂ, ಅದು ಹೌದು. ಆದರೆ ಅವನನ್ನು ಮಾತ್ರ ಕರೆದರೆ ಆಗುವುದಿಲ್ಲ. ಯಾವ ಯಾವ ಯಜ್ಞಗಳಿಗೆ ಯಾವ ಯಾವ ದೇವತೆಗಳಿದ್ದಾರೆ ಅವರನ್ನು ಕರೀಲೇಬೇಕು. ರುದ್ರನನ್ನು ಅವಶ್ಯವಾಗಿ ಎಲ್ಲ ಯಜ್ಞಗಳಲ್ಲಿಯೂ ಕೂಡ ಕರೀಲೇಬೇಕು. ಕೊನೆಗೆ ಕಾಲಾಯ ರುದ್ರಾಯ ಸಂಪ್ರದದೆ ಎಂಬುದಾಗಿ ಅವನಿಗೆ ಉಳಿದಂತಹ ಹವಿಸ್ಸಿನ ಪಾತ್ರವನ್ನೇ ಕೊಡಲಿಕ್ಕಿದೆ. ಈಗ ಹೇಳ್ತಾಳೆ, ಯಜ್ಞದಲ್ಲಿ ರುದ್ರದೇವರ ಮಹತ್ವ ಏನು? ದ್ರವ್ಯಂ ಮಂತ್ರಾಧಿಕಂ ಸರ್ವಂ. ದ್ರವ್ಯ ಇರಲಿ, ಮಂತ್ರ, ಹವ್ಯ, ಕವ್ಯ ಇದೆಲ್ಲವೂ ಕೂಡ ರುದ್ರಾತ್ಮಕ. ಎಲ್ಲದರಲ್ಲಿಯೂ ಕೂಡ ರುದ್ರನಿದ್ದಾನೆ, ಇರಲೇಬೇಕು. ಒಂದು ವೇಳೆ ಅವನನ್ನು ಕರೆಯದೆ ಯಜ್ಞ ಮಾಡಿದರೆ ತತ್ತ ದ್ರವ್ಯಗಳಲ್ಲಿ ರುದ್ರದೇವರ ಸನ್ನಿಧಾನ ಇಲ್ಲ ಅಂತಂದರೆ ಆ ಎಲ್ಲ ದ್ರವ್ಯಗಳು ಯಜ್ಞ ಎಲ್ಲವೂ ಕೂಡ ಅಪವಿತ್ರ ಅಂತ ಆಗಿಬಿಡ್ತದೆ. ಆದ್ದರಿಂದ ರುದ್ರದೇವರಿಲ್ಲದೆ ಯಜ್ಞಗಳನ್ನು ಮಾಡುವ ಹಾಗಿಲ್ಲ. ಶಂಭುನಾಹಿ ವಿನಾತಾತ ಕಥಂ ಯಜ್ಞ ಪ್ರವರ್ತತೆ ಏತೆ ಕಥಂ ಸಮಾಯಾತ ಬ್ರಹ್ಮಣ ಸಹಿತಾ ಪಿತಃ. ಹಾಗೆ ಈ ರುದ್ರನನ್ನು ಮಾತ್ರ ಕರೆಯದೇ ಇದ್ದದ್ದು, ಉಳಿದ ಎಲ್ಲ ಬ್ರಹ್ಮಾದಿ ದೇವತೆಗಳನ್ನು ಕರೆದಿದ್ದಿ. ಆದರೆ ಬಂದಂತಹ ಬ್ರಹ್ಮಾದಿ ದೇವತೆಗಳಾದರೂ ಕೂಡ ನೋಡಬೇಕಿತ್ತಲ್ವ, ರುದ್ರನನ್ನು ಕರೆಯಲಿಲ್ಲ, ನಮ್ಮನ್ನು ಮಾತ್ರ ಕರೆದಿದ್ದಾರೆ. ಆದ್ದರಿಂದ ಕರೆಯುವವರ ಹತ್ರನೇ ರುದ್ರನನ್ನು ಕರಿ ಅಂತ ಹೇಳಿಸಬೇಕಿತ್ತು. ಆದರೆ ಬ್ರಹ್ಮನು ಕೂಡ ಹೇಳಲಿಲ್ಲ. ಹೇಳ್ತಾಳೆ, ಓ ಭೃಗುವೆ, ಇಷ್ಟು ದೊಡ್ಡ ಜ್ಞಾನಿಯಾಗಿ ರುದ್ರನನ್ನು ಕರೆಯದೇ ಇದ್ದದ್ದಕ್ಕೆ ಯಾಕೆ ಪ್ರತಿಭಟಿಸಲಿಲ್ಲ? ಹಾಗೆ ಅತ್ರಿ ಮಹರ್ಷಿಗಳನ್ನು ವಸಿಷ್ಠರನ್ನೆಲ್ಲ ಕೇಳ್ತಾಳೆ. ಕೊನೆಗೆ ವಿಷ್ಣುವನ್ನು ಕೂಡ ಪ್ರಶ್ನೆ ಮಾಡ್ತಾಳೆ ದಾಕ್ಷಾಯಿಣಿ. ವಿಷ್ಣು, ಹೇ ವಿಷ್ಣು ತ್ವಂ ಮಹಾದೇವಂ ಜಾನಾಸಿ ಪರಮೇಶ್ವರಂ. ನಿನಗೆ ಪರಮೇಶ್ವರನ ಬಗ್ಗೆ ಗೊತ್ತಿಲ್ವಾ? ಅಷ್ಟೇ ಕೇಳೋದು. ಆಮೇಲೆ ಬ್ರಹ್ಮನನ್ನು ಕೇಳ್ತಾಳೆ. ದೇವರ ಬಳಿ ಮಹೇಶ್ವರನನ್ನು ಯಾಕೆ ಕರೆಸಲಿಲ್ಲ? ಹಿಂದೆ ನಿನ್ನ 5 ಮುಖ ಇದ್ದದ್ದು ಅದೇ ಪರಮೇಶ್ವರನಿಂದಾಗಿ 4 ಆದದ್ದು, ಅದೆಲ್ಲ ನೆನಪಿರಬೇಕಿತ್ತು. ಆದರೆ ಪರಮೇಶ್ವರನನ್ನು ಕರೆಯದೇ ಇದ್ದರೆ ಅವನ ಕೋಪಕ್ಕೆ ತುತ್ತಾದರೆ ಏನೆಲ್ಲ ಅನಾಹುತಗಳು ಉಂಟಾಗ್ತದೆ ಅದನ್ನೆಲ್ಲ ಆಲೋಚನೆ ಮಾಡಬೇಕಿತ್ತು ಅಂತ ಪ್ರತ್ಯೇಕವಾಗಿ ಎಲ್ಲ ದೇವತೆಗಳನ್ನು ಕೂಡ ಆ ದಾಕ್ಷಾಯಿಣಿ ಪ್ರಶ್ನೆ ಮಾಡ್ತಾಳೆ.